ನಂಬರ್ ಫೋನ್ ಮಾಡಿ. ಭಾರತೀಯ ಜನತಾ ಪಾರ್ಟಿ ಒಂದು ಅದರಿಂದ ಉಸ್ತುವಾರಿ ಆಗಿರ್ತಕ್ಕಂಥ ವಿಜಯಕುಮಾರ್ SIR ಪ್ರಕ್ರಿಯೆ ರಾಜ್ಯದಲ್ಲಿ ಶುರುವಾಗಿದೆ. ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಮತದಾರರ ಪಟ್ಟಿಯಿಂದ ಯಾರೂ ಹೊರಗೆ ಉಳಿಬಾರ್ದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು, ಭಾರತೀಯರು ಯಾರೂ ಹೊರಗೆ ಉಳಿಬಾರ್ದು ಅಂತ ಉದ್ದೇಶ ಇಟ್ಟುಕೊಂಡು ಇದನ್ನು SIR ಈ ಚುನಾವಣಾ ಆಯೋಗದಿಂದ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಇದು SIR ಇದೇ ಮೊಟ್ಟ ಮೊದಲೇನು ಬಾರಿ ಏನಲ್ಲ. ಇದಕ್ಕಿಂತ ಮುಂಚೆ 2002ರಲ್ಲಿ ಆಗಿತ್ತು, 1952ರಲ್ಲಿ ಆಗಿತ್ತು. ಈ ರೀತಿ ಸಾಕಷ್ಟು ಬಾರಿ ಆದಂಥದ್ದು. ನಮ್ಮ ರಾಜ್ಯದಲ್ಲಿ 2002ರಲ್ಲಿ SIR ಜಾರಿಯಾಗಿತ್ತು. ಅದಾದ ನಂತರ ಈಗ ನಾವೇನು ಮಾಡ್ತಾಯಿದ್ದೀವಿ, 2026ರಲ್ಲಿ ಚುನಾವಣಾ ಆಯೋಗ ಸರ್ಕಾರದಿಂದ ಈ SIR ಕುರಿತಾಗಿ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಆಯೋಗ ಕೆಲಸ ಮಾಡ್ತಾಯಿದೆ. ಆ ಒಂದು ವಿಷಯವಾಗಿಯೇ ಈ ಅಥಣಿ ವಿಧಾನಸಭಾ ಕ್ಷೇತ್ರಕ್ಕೆ ನನ್ನನ್ನು ಭಾರತೀಯ ಜನತಾ ಪಕ್ಷದವರು ಪ್ರಭಾರಿ ಅನ್ನುವಂಥ ವಿಷಯವಾಗಿ ನನ್ನನ್ನು ಹಾಕಿದರು. ಪ್ರಾರಂಭ ಆದ ಒಂದು ವಾರದಲ್ಲಿಯೇ ನಾನು ಇಲ್ಲಿ ಭೇಟಿ ಕೊಟ್ಟಿದ್ದೆ. ನಮ್ಮ ಪಕ್ಷದ ಎಲ್ಲ BLA 1 ಆದಂಥ ನಿಂಗಪ್ಪಣ್ಣವರು, ಮಂಡಲ ಅಧ್ಯಕ್ಷರು ಗಿರೀಶಣ್ಣವರು. ಸೊ ಹೀಗಾಗಿ ನಮ್ಮ BLA 2ಗಳ ಸಭೆಗಳು ಮತ್ತು ನಮ್ಮ ಮಹಾಶಕ್ತಿ ಕೇಂದ್ರಗಳೆಲ್ಲನೂ ನಾವು ಸಂಪರ್ಕ ಮಾಡಿ ನಮ್ಮ BLA 2ಗಳಿಗೆ, ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಿಯೋಜಿತಗೊಂಡ BLA 2ಗಳಿಗೆ ಸಂಪೂರ್ಣ ಈ SIR ಕುರಿತಾಗಿ ಸಾಕಷ್ಟು ತರಬೇತಿಗಳನ್ನು ನಾವು ಸಂಪೂರ್ಣವಾಗಿ ಕೊಟ್ಟಿದ್ದೇವೆ. ಅದನ್ನೆಲ್ಲ ಮೊದಲ ರೌಂಡಾಗಿ ಕೊಟ್ಟಾದ ನಂತರ ಈ BLOಗಳು ಏನಂತ ಹೇಳ್ತಾರೆ, ಸರ್ಕಾರ ಏನು ಚುನಾವಣೆ ಆಯೋಗದಿಂದ ಏನು ಸೂಚನೆಗೊಳಿಸಿದಂಥ BLOಗಳೇನು ಹೇಳ್ತೀವಿ, ಆ BLOಗಳಿಗೂ ಸಾಕಷ್ಟು ಟ್ರೈನಿಂಗ್ ಆಗಿದೆ ಅಂತ ಈ ಚುನಾವಣಾ ಆಯೋಗ ಮನಗಂಡಿದೆ. ನನಗನ್ನಿಸ್ತು ಇವತ್ತು ಬೆಳಗ್ಗೆ ನಾನು ಒಂದು 11 ಗಂಟೆಗೆ ನಮ್ಮ ಪಕ್ಷದಿಂದ ನಾವು ನಮ್ಮ ಬೂತ್ಗಳಿಗೆ ಸಂಪರ್ಕ ಮಾಡೋ ಸಲುವಾಗಿ ಬೂತ್ಗಳಿಗೆ ಇಳಿದ್ವಿ. ಬೂತ್ಗಳ ಸಂಖ್ಯೆ 112, 113, 114 ಬೂತ್ಗಳ ಸಂಖ್ಯೆಗೆ ನಾವು ಹೋಗಿ ಮನೆ ಮನೆಗೆ ಸಂಪರ್ಕ ಮಾಡಿದ್ವಿ. ಮನೆಗೆ ಸಂಪರ್ಕ ಮಾಡಿದಾಗ ವ್ಯವಸ್ಥಿತವಾಗಿ ಕಾರ್ಯಾಚರಣೆ ಆಗಿತ್ತು. ವ್ಯವಸ್ಥಿತವಾಗಿ ಅಲ್ಲಿದ್ದಂಥ ಏನು ಬೂತ್ ನಂಬರ್ 112, 113 ಮತ್ತು 114ನೇ ಬೂತ್ನಲ್ಲಿ ಅಲ್ಲಿದ್ದಂಥ BLOಗಳು ಸರಿಯಾದಂಥ ಎನ್ಯುಮರೇಷನ್ ಫಾರ್ಮ್ಗಳನ್ನು 1+1 ಎನ್ಯುಮರೇಷನ್ ಫಾರ್ಮ್ಗಳನ್ನು ಅದು ಮನೆಗೆ ಮುಟ್ಟಿಸಿದ್ರು. ಬೂತ್ ಸಂಖ್ಯೆ 73, ಬೂತ್ ಸಂಖ್ಯೆ 81 ಮತ್ತು ಬೂತ್ ಸಂಖ್ಯೆ 80ರಲ್ಲಿ ನಾನು ನೋಡಿದಾಗ, ಒಂದು ಬೂತ್ ಸಂಖ್ಯೆ 73ರಲ್ಲಿ ಕಿರಣ್ ಹಿಡಕಲ್ ಅಂತೇಳಿ ಅವರು BLO, ಮೂಲತಃ ಶಿಕ್ಷಣ ಇಲಾಖೆಯಿಂದ ಬಂದಂಥವ್ರು, ಇಲ್ಲಿ BLO ಚುನಾವಣೆ ಆಯೋಗದಿಂದ ಹಾಕಿದಂಥದ್ದು. ಆ BLO ಅವ್ರು ಏನು ಮಾಡಿದ್ದಾರೆ, ಅಲ್ಲೊಂದು ತಾಲೂಕಾ ಯಾವ ಕಚೇರಿ ಇರೋದು, ಸಮುದಾಯ ಭವನ, ಅಲ್ಲಿ ಕೂತ್ಕೊಂಡು ಎಲ್ಲ ಸುತ್ತಮುತ್ತಲಿದ್ದಂಥ ಎಲ್ಲ ರೆಸಿಡೆನ್ಸಿಯಲ್ ಇದ್ದಂಥ ಜನರನ್ನು ಕರೆಸಿ ಒಂಥರ ಜಾತ್ರೆ ಥರ ಮಾಡಿ ಅಲ್ಲಿ ಆ ಫಾರ್ಮ್ಗಳನ್ನು ತುಂಬುವಂಥದ್ದು ಕಾರ್ಯಾಚರಣೆ ಮಾಡ್ತಾಯಿದ್ರು. ನಾವು ನೇರವಾಗಿ ಭಾರತೀಯ ಜನತಾ ಪಕ್ಷದ ಎಲ್ಲರೂ ನಾವು ಅಲ್ಲಿ ಹೋಗಿ ಎಲ್ಲ ಅಲ್ಲಿದ್ದ ಪರಿಸ್ಥಿತಿಯನ್ನು ನೋಡಿದ್ವಿ. ಭಾಳ ನೋವಿನ ಸಂಗತಿ ಏನಂದರೆ, ಒಬ್ಬ ಹ್ಯಾಂಡಿಕ್ಯಾಪ್ಟ್ ಇದ್ದಂಥವನು, ಒಬ್ಬ 2 ಕಾಲಿಲ್ಲ ಪಾಪ, ಅವನ ಮನೆಗೆ ಬಂದಿಲ್ಲ, ಫಾರ್ಮ್ ಕೊಟ್ಟಿಲ್ಲ ಅಂತ ಹೇಳಿದ ಮೇಲೆ ನಂದೆಲ್ಲಿ ಈ ಚುನಾವಣಾ ಆಯೋಗದ ಪಟ್ಟಿಯಲ್ಲಿ ನಾಳೆ ಬರ್ತಕ್ಕಂಥ ಎಲೆಕ್ಷನ್ ವೋಟರ್ ಲಿಸ್ಟಲ್ಲಿ ನಂದೆಲ್ಲಿ ಹೆಸರು ಎಲ್ಲಿ ಹೊರಟೋಗಿಬಿಡ್ತದೆ ಏನೋ ಅನ್ನೋಂಥ ಒಂದು ಅಂಜಿಕೆಯಿಂದ ಆ ಹ್ಯಾಂಡಿಕ್ಯಾಪ್ಟ್ ಇದರಲ್ಲಿ ಬಂದಿದ್ದಾನೆ, ಸಮುದಾಯ ಭವನದಲ್ಲಿ ಬಂದು ಕೂತಿದ್ದಾನೆ. ಲಿಟ್ರಲಿ ಅಳ್ತಾ ಇದ್ದಾನೆ. ನನ್ನ ಹತ್ರ ಎಲ್ಲ ವಿಡಿಯೋಗಳಿದೆ. ಲಿಟ್ರಲಿ ಅಳ್ತಾ ಇದ್ದಾನೆ ಅವನು. ನನ್ನ ಮನೆಗೆ ಬಂದರೆ ಬರ್ತಾಯಿಲ್ಲ ಸರ್, ನನಗೆ ಇಲ್ಲೇ ಬರೋಕ್ಕೆ ಹೇಳಿದ್ದಾರೆ, ನಾನು ಇಲ್ಲಿ ಎಲ್ಲ ಹುಡುಕಾಡ್ಕೊಂಡು ಏನೇನೋ ಮಾಡ್ಕೊಂಡು ಇಲ್ಲಿ ಬಂದೆ ಅನ್ನುವಂಥ ವಿಷಯವನ್ನು ಅವನು ನೊಂದುಕೊಂಡು ಆ ಹ್ಯಾಂಡಿಕ್ಯಾಪ್ಟ್ ಇದ್ದಂಥ ವ್ಯಕ್ತಿ ಕಣ್ಣು ನೀರು ಹಾಕಿ ನಮ್ಮ ಮುಂದೆ ಅದನ್ನು ವ್ಯಕ್ತಪಡಿಸಿದ ವಿಡಿಯೋಗಳು ನನ್ನ ಹತ್ರ ಎಲ್ಲ ಇದೆ. ಇದು ಭಾಳ ನೋವಿನ ಸಂಗತಿ ನನಗೆ. ಯಾಕಂದರೆ ರಾಜ್ಯದ ಚುನಾವಣಾ ಆಯುಕ್ತರಾದಂಥ ಶ್ರೀಯುತ ಅನ್ಬು ಕುಮಾರ್ ಅವರು ರಾಜ್ಯದಲ್ಲಿ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಥಣಿ ವಿಧಾನಸಭಾ ಕ್ಷೇತ್ರಕ್ಕೂ ಅವರು ಸ್ವಲ್ಪ ಅದರ ಬಗ್ಗೆ ಲಕ್ಷ್ಯ ಕೊಡಬೇಕು. ಮಾಧ್ಯಮದಲ್ಲಿ ತಾವೆಲ್ಲ ಸಾಕಷ್ಟು ಈಗಾಗಲೇ ಏನು ಎಲ್ಲ ಚಾನೆಲ್ಗಳಲ್ಲಿ ಬಂದಿದೆ, ಮಸೀದಿಯಲ್ಲಿ ಕೂತ್ಕೊಂಡು ತುಂಬುವಂಥದ್ದು, ಎಲ್ಲೋ ಒಂದು ಸಮುದಾಯ ಭವನದಲ್ಲಿ ಕೂತ್ಕೊಂಡು ತುಂಬುವಂಥದ್ದು ಸಾಕಷ್ಟೆಲ್ಲ ಬಂದಾಗೂ ಸಹಿತ ಇವತ್ತು ಈ BLOಗಳು ಇನ್ನೂ ಹೆಸರಾಗ್ತಾ ಇಲ್ಲ. ಇದಷ್ಟೇ ಅಲ್ಲದೆ ಆ ಕರಣ್ ಹಿಡಕಲ್ ಅನ್ನುವಂಥ ಬೂತ್ ಸಂಖ್ಯೆ 73ರ BLOಗೆ ನಾನು ಭಾಳ ಸ್ಪಷ್ಟವಾಗಿ ನಮ್ಮೆಲ್ಲ ಟೀಮ್ ಅವರೆಲ್ಲ ಹೇಳಿದ್ದೀವಿ, ದಯವಿಟ್ಟು ನೀವು ಮನೆಗೆ ಹೋಗಿ ಸಂಪರ್ಕ ಮಾಡಿ, ಮನೆಗೆ ಸಂಪರ್ಕ ಮಾಡಿ 1+1 ಕೊಟ್ಟರು ಏನೋ ನಮ್ಮ ಫಾರ್ಮ್ ಇದೆ, ಆ ಫಾರ್ಮನ್ನು ಎನ್ಯುಮರೇಷನ್ ಫಾರ್ಮ್ ಇದೆ, ಆ ಫಾರ್ಮನ್ನು ಅವ್ರಿಗೆ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ಹೇಳಿ ಬರುವಂಥದ್ದು ಮಾಡ್ಬೇಕು ನೀವು ಅನ್ನೋಂಥ ತಿಳುವಳಿಕೆ ಹೇಳಿ ಅಲ್ಲಿಂದ ಅವರನ್ನು ಮನೆಗೆ ಹೋಗಿ ಸಂಪರ್ಕ ಮಾಡಿ ಅವ್ರನ್ನ ಕರ್ಕೊಂಡೇ ನಾವು 4-6 ಮನೆಗಳನ್ನು ತಿರುಗಾಡಿದ್ವಿ. ಇದು ಒಂದನೇ
ತಪ್ಪು ನಮಗೆ ಕಾಣಿತು. ಇದು ಗೊತ್ತಿದ್ರೂ ಸಹಿತ ತಪ್ಪು ಮಾಡ್ತಾಯಿದ್ದಾರೆ, ಅದು ನಮಗೆ ಬೇಜಾರಾಗ್ತಾ ಇದೆ. ಹೀಗಾಗಿ ಇನ್ನೊಂದು, ಶ್ರೀಮತಿ ಭಾರತಿ ಕೋರೆ ಅಂಥೇಳಿ ಅವರು BLO, ಬೂತ್ ಸಂಖ್ಯೆ 81. ಇದು ಭಾಳ ಇದನ್ನು ನಾವು ನೋವಿನ ಸಂಗತಿ ಹೇಳಬೇಕಂದ್ರೆ, ಈ ಭಾರತಿ ಕೋರೆ ಬೂತ್ ನಂಬರ್ 81ರವ್ರು ಏನು ಹೇಳ್ತಾರೆ, ನಾನು ಎನ್ಯುಮರೇಷನ್ ಫಾರ್ಮಲ್ಲಿ ಎಕ್ನಾಲಜ್ಮೆಂಟ್ ಪ್ರತಿಯಲ್ಲಿ ನಾನು ಸಿಗ್ನೇಚರ್ ಮಾಡಲ್ಲ, ಹಾಗೆ ಕೊಡ್ತೀನಿ. ಯಾಕಮ್ಮ ಹಾಗೆ ಕೊಡ್ತೀಯ ನೀವು ಅಂತ ಕೇಳಿದರೆ, ಅವರು ಅದಕ್ಕೆ ಫೋಟೋ ಹಚ್ಚಿಲ್ಲ, ಅದಕ್ಕೆ ನಾನು ಇದನ್ನು ಹಾಗೆ ಕೊಡ್ತೀನಿ ಫಾರ್ಮು. ನಾನಂದೆ ಅವ್ರಿಗೆ ನಾನು ಭಾಳ ಕ್ಲೀನಾಗಿ ಮಾತಾಡಿಸಿದೆ. ಪಕ್ಕಕ್ಕೇ ಸಹಿತ ಮತದಾರರು ನಿಂತಿದ್ದರು. ತಾಯಿದು ಫೋಟೋ ಕಡ್ಡಾಯ ಇಲ್ಲ, ಎನ್ಯುಮರೇಷನ್ ಫಾರ್ಮ್ಗೆ ಫೋಟೋ ಕಡ್ಡಾಯ ಇಲ್ಲ. ಹಳೆ ಫೋಟೋ ಇದ್ದಿದ್ದನ್ನು ಮುಂದುವರ್ಸಿದರೆ ಸಹಿತ ತೊಂದರೆ ಇಲ್ಲ. ಹಳೆ ಫೋಟೋ ಸರಿ ಬಂದಿಲ್ಲ, ನಾನು ಭಾಳ ಸಣ್ಣ ವಯಸ್ಸಿನಾಗ ಫೋಟೋ ತೆಗೆಸ್ಕೊಂಡಿದ್ದೆ ಅನ್ನೋಂಥದ್ದು ಏನಾದರೂ ಆ ಮತದಾರರಿಗೆ ನಿರ್ಣಯ ತೊಗೊಳ್ಳೋಂಥದ್ದು. ಬೇಕು ಅಂದರೆ ಹೊಸ ಫೋಟೋ ಕೊಡ್ಬೋದು, ಅವ್ರು ಇಲ್ಲಾಂದರೆ ಬಿಡ್ಬೋದು. ಆ ಫೋಟೋ ಹಚ್ಚಿಲ್ಲ ಅನ್ನೋ ಕಾರಣಕ್ಕೆ ಇವರು ಎನ್ಯುಮರೇಷನ್ ಫಾರ್ಮಲ್ಲಿ ಎಕ್ನಾಲಜ್ಮೆಂಟ್ಗೆ ಸಿಗ್ನೇಚರ್ ಮಾಡಿ ಕೊಡ್ತಾ ಇಲ್ಲ ಅನ್ನುವಂಥ ಈ ಏನು BLO ಶ್ರೀಮತಿ ಭಾರತಿ ಕೋರೆ ಅನ್ನೋರು ಭಾಳ ರೂಢವಾಗಿ ವರ್ತನೆ ಮಾಡಿದರು. ಯಾರು ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಟ್ರೈನಿಂಗ್ ಯಾರು ಕೊಟ್ಟಿದ್ರಿ ನೀವು ಅವ್ರಿಗೆ ಹೋಗಿ ಮಾತಾಡ್ರಿ, ನಮಗೇನು ಮಾತಾಡ್ತೀರಿ, ನಮಗೆ ಟ್ರೈನಿಂಗ್ ಹೇಗೆ ಕೊಟ್ಟಾರೆ ನೋಡಿರಿ, ಫೋಟೋ ಇದ್ದಾಗ ಮಾತ್ರ ನಾನು ಎಕ್ನಾಲಜ್ಮೆಂಟ್ ಕೊಡ್ತೀನಿ ಅನ್ನುವಂಥ ಮೊಂಡುತನದ ವಾದವನ್ನು ಮಾಡುವಂಥದ್ದು. ನೇರವಾಗಿ ನಾನು ಅಲ್ಲೇ ಅದೆಲ್ಲ ವಿಡಿಯೋ ನಮ್ಮ ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದಾರೆ. ಸೊ ಅದನ್ನು ನೇರವಾಗಿ ನಾನು ತಹಶೀಲ್ದಾರ್ ಅವ್ರಿಗೆ ಮಾತಾಡಿ, ತಹಶೀಲ್ದಾರ್ ಅವ್ರಿಗೆ ನೇರವಾಗಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಾಗ, ತಹಶೀಲ್ದಾರ್ ಏನು ಹೇಳ್ತಾರೆ, ಎಲ್ಲೋ ಒಬ್ಬರು ಯಾರೋ ಒಬ್ಬರು ಮಾಡಿದರೆ ಅದನ್ನು ನೀವು ಇಡೀ ಮತಕ್ಷೇತ್ರಕ್ಕೆ ಹಚ್ಚುವಂಥದ್ದು ಆಗಬಾರ್ದು ಅಂದರು. ನಾನು ಹೇಳ್ತೀನಿ ತಹಶೀಲ್ದಾರ್ ಅವ್ರಿಗೆ ಈ ಮಾಧ್ಯಮ ಮುಖಾಂತರ, ಅವರು ಈ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಇನ್ಚಾರ್ಜ್ ಆಗಿ ಎಲ್ಲೋ ಒಂದಾಗಿದೆ ಅನ್ನುವಂಥದ್ದು ಅನ್ನಬಾರ್ದು. ಒಂದೇ ಓಟದಿಂದ ಒಬ್ಬ ಶಾಸಕನ ಭವಿಷ್ಯ ನಿರ್ಣಯ ಆಗ್ತದೆ, ಒಬ್ಬ ಲೋಕಸಭಾ ಸದಸ್ಯನ ಭವಿಷ್ಯ ನಿರ್ಣಯ ಆಗ್ತದೆ. ಅಂಥದ್ರಲ್ಲಿ ಆ ಒಬ್ಬ ವ್ಯಕ್ತಿ ಒಬ್ಬರೇ ಎಲ್ಲೋ ಆಗಿರ್ತದೆ ಅನ್ನೋಂಥದ್ದು ಏನು ಇವರು ಉಡಾಫೆ ಉತ್ತರ ಕೊಡ್ತಾರೆ ಯಾರು ಇಲ್ಲಿ ಇದ್ದಂಥ ತಹಶೀಲ್ದಾರ್ ಅವ್ರಿಗೆ. ನಾನು ಹೇಳಕ್ಕೆ ಬಯಸ್ತೀನಿ, ನಾಳೆ ಇದೇ ಕರ್ನಾಟಕದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ, ಇಲ್ಲಿದ್ದಂಥ ಮುಖ್ಯಮಂತ್ರಿಗಳು ಶ್ರೀಯುತ DK ಶಿವಕುಮಾರ್ ಅವರು ಹೇಳೋದೇನು, ಈ ಚುನಾವಣೆ ಪಟ್ಟಿಯಲ್ಲಿ ಇಲ್ಲ ಅಂದರೆ ನಾಳೆ ನಿಮಗೆ ಅವು ಪಂಚ ಗ್ಯಾರಂಟಿಗಳು ಸಿಗೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ ಮೇಲೂ ಸಹಿತ ಇವತ್ತಿನ ಈ ಅಥಣಿ ವಿಧಾನಸಭಾ ಕ್ಷೇತ್ರದ ತಹಶೀಲ್ದಾರ್ ಅವರು ಇನ್ನೂ ಎಚ್ಚರ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೇಳಿ ನನಗೆ ಭಾಳ ನೋವನ್ಸಿದೆ. ನಮಸ್ಕಾರ. ಅಥಣಿಯ ಎಲ್ಲ ಮತದಾರ ಬಾಂಧವರಲ್ಲಿ ಈ ಒಂದು ವಿಶೇಷ ಮತ ಪರೀಕ್ಷಣೆಯ ಈ ಒಂದು ವಿಧಾನದಲ್ಲಿ ತಾವೆಲ್ಲರೂ ಭಾಗಿಯಾಗಿ ತಮ್ಮ ಮತಪಟ್ಟಿಯಲ್ಲಿ ಮತದಾರರಾಗಿ ಉಳಿಯಲಿಕ್ಕೆ ತಾವು ಬಂದಂಥ BLOಗಳ ಬಂದಂಥ ಇನ್ಫಾರ್ಮೇಷನ್ ಕೊಟ್ಟು, ಅದೇ ರೀತಿ ತಮ್ಮ ಆಜುಬಾಜುವಲ್ಲಿ ತಮ್ಮ ಓಣಿಯಲ್ಲಿ ಇರತಕ್ಕಂಥ ಎಲ್ಲ ಮತದಾರರಿಗೆ ತಾವು ಕೊಟ್ಟು ಮತದಾರರು ಇದ್ದಂಥವರನ್ನು ತೆಗೆದು ಇದ್ದಂಥ ನೈಜ ಮತದಾರನನ್ನು ಮತದಾರರ ಪಟ್ಟಿಯಲ್ಲಿ ಉಳಿಯುವಂತೆ ನಾವೆಲ್ಲರೂ ನೋಡಿಕೊಳ್ಳಬೇಕಾಗ್ತದೆ. ಇದಕ್ಕಾಗಿ ಈ ಒಂದು SIR ಪದ್ಧತಿ ಪ್ರತಿಯೊಂದು 20 ವರ್ಷಕ್ಕೊಮ್ಮೆ ನಡೀತದೆ. ಅದಕ್ಕಾಗಿ ನಮ್ಮ 22ರಾಗ ನಡೆದಂಥ SIR ಪದ್ಧತಿ ಇವತ್ತಿನ 2026ರಲ್ಲಿ ನಡೀತಾ ಇದೆ. ಅದಕ್ಕಾಗಿ ನಮ್ಮ BLOಗಳು ಮತ್ತು ವಿಶೇಷ ನಮ್ಮ ಅಥಣಿ ಮಂಡಲದ ಅಥಣಿ ತಾಲೂಕಿನ ತಹಶೀಲ್ದಾರರು ವಿಶೇಷವಾಗಿ ಈ ಒಂದು ಪರಿಷ್ಕರಣೆಯಲ್ಲಿ ತಾವು ನಿಗಾ ವಹಿಸಿ ಈ ಒಂದು ಅಕ್ರಮ ಮತದಾರರನ್ನು ಮತದಾರ ಪಟ್ಟಿಯಿಂದ ಹೊರಗೆ ಹಾಕಿ, ಅದೇ ರೀತಿ ಸತ್ತಂಥ ಮತದಾರರನ್ನು ಕೂಡ ಹೊರಗೆ ಹಾಕಿ ಆಜುಬಾಜುನ ಕ್ಷೇತ್ರದ ಇರ್ಬೋದು, ಮಹಾರಾಷ್ಟ್ರದ ಗಡಿಭಾಗದಲ್ಲಿ ಇದ್ದಂಥ ಇಲ್ಲಿ ಬಂದಂಥ ನೆಲೆಸಿದಂಥ ಮತದಾರರನ್ನು ಕೂಡ ವಿಶೇಷವಾಗಿ ಅವರ ಪರಿಷ್ಕರಣೆ ಮಾಡಿ ಇಲ್ಲಿ ಇದ್ದಂಥ ಮತದಾರರಿಗೆ ಅನ್ಯಾಯ ಆಗಲ್ದಂಗೆ ತಾವೆಲ್ಲರೂ ವಿಶೇಷವಾಗಿ ಈಗಾಗಲೇ ತಾವು ಟ್ರೈನಿಂಗ್ ಕೊಡಿಸಿದ್ರಿ. ಅದಕ್ಕಾಗಿ ನಾವು ಒಂದು 3-4 ಬೂತಿನಲ್ಲಿ ಹೋದಾಗ ಒಂದು 2-3 ಬೂತಿನಲ್ಲಿ ಸರಳವಾಗಿ ಈ ಒಂದು ಪ್ರೊಸೀಜರ್ ನಡೆದದ. ಅದಕ್ಕಾಗಿ ಒಂದು 2-3 73 ಇರ್ಬೋದು, 80 ಇರ್ಬೋದು, 81 ಬೂತ್ಗಳಲ್ಲಿ ಹೋದಾಗ ಅಲ್ಲಿ BLOಗಳ ನಮ್ಮ ಮತದಾರರಿಗೆ ಸಹಕಾರ ಮಾಡ್ತಾ ಇಲ್ಲ ತಂದ ಈ ಒಂದು ಕಂಡು ಬಂದದೆ. ಅದಕ್ಕಾಗಿ ಈ ಒಂದು BLOಗಳನ್ನು ಮತ್ತೊಮ್ಮೆ ಅವರನ್ನೆಲ್ಲರಿಗೆ ತಾವು ಖುದ್ದಾಗಿ ಅಥವಾ ಮೀಟಿಂಗ್ ಮೂಲಕ ಅವರಿಗೆ ವಿಶೇಷವಾಗಿ ಪರಿಷ್ಕರಣೆ ಮಾಡಲಿಕ್ಕೆ ತಾವೆಲ್ಲ ಡೈರೆಕ್ಷನ್ ಕೊಡಬೇಕಾಗ್ತದೆ. ಅದಕ್ಕಾಗಿ ತಾವೆಲ್ಲ ಈ ಒಂದು ಸರಿಯಾದ ಪದ್ಧತಿಯಲ್ಲಿ ತಾವು ಪಾಲ್ಗೊಳ್ಳಲೇ ಇದ್ದದ್ದೇ ಆದರೆ
ನಾವು ಪಕ್ಷದ ವತಿಯಿಂದ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ತಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.